ವಯನಾಡ್ ಭೂಕುಸಿತದಲ್ಲಿ ಸಾಕಷ್ಟು ಮಂದಿ ಪ್ರಾಣವನ್ನ ಕಳೆದುಕೊಂಡಿರುವಂಥದ್ದು. ಈ ಪೈಕಿ ನಮ್ಮ ಕನ್ನಡದ ಕನ್ನಡಿಗರು ಕೂಡ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಹಾದೇವಿ ಅನ್ನೋರು ಮಾತಾಡ್ತಾರೆ. ಅತ್ಯಂತ ದಾರುಣವಾಗಿರುವಂಥ ಪರಿಸ್ಥಿತಿಯಲ್ಲಿ ಅವರು ಇರುವಂಥದ್ದು. ಅವರ 9 ಮಕ್ಕಳನ್ನ ಕಳೆದುಕೊಂಡು 2 ಮೊಮ್ಮಕ್ಕಳ ಜೊತೆ ಮೇಪಾಡಿ ಕಾಳಜಿ ಕೇಂದ್ರದಲ್ಲಿ ಅವರು ಇದೀಗ ಆಶ್ರಯ ಪಡೆದುಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಯ್ತು ಅವತ್ತು ರಾತ್ರಿ ಮಹಾದೇವಿ ಅಮ್ಮ? ರಾತ್ರಿ ನಾವು ಮಗಳ ಮನೇಲಿದ್ದಿ, ನಾನು ಹೋಗಿನಿ ಮಗಳ ಮನೇಲಿ. ಅಲ್ಲಿಂದ ಅಲ್ಲಿ ಮ್ಯಾಕ 2-3 ಮೀಟ್ರ್ ದೂರ ಮಗಳ ಮನೆಗೂ ಅಲ್ಲಿಗೂ. ಇದು ರಾತ್ರಿ ಮಳೆ ಅಂದ್ರೆ ಮಳೆ, ಕರೆಂಟು ಇಲ್ಲ, ಒಂದೂ ಇಲ್ಲ. 3 ದಿನದಿಂದ ಅದಾಗದು, 3 ದಿನದಿಂದ ಕರೆಂಟು ಇಲ್ಲ, ಮಳೆವ. ಹಾಗಾಗಿ ನಾವು 3 ಸತಿ ನನ್ನ ಮಕ್ಕಳು ಕರೆದು ಸಾಕಾಯ್ತು. ಬರೀ ಇಲ್ಲಿ ಬನ್ನಿ ಅಂತ. ಮಳೆ ನೀರೊಂದು ಹೊತ್ತದಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ತರ್ಸಿನ ಮೇಲೆ ಹತ್ತಿದ್ರು ಎಲ್ಲರೂ. 3 ಮನೆಯವರು ಒಂದ್ಗ, ಬೇರೆ ಇದ್ದವ್ರು ಎಲ್ಲ ಒಂದು ಬಂದು ಮನಿಕದ್ರು. ಆ ಒಂದು ಮನೆ ಕಂದದೆ. ಅದು ಏನಾಯ್ತ ಎತ್ತಾಯ್ತ ನಮ್ಗೊಂದು ಗೊತ್ತಿಲ್ಲಕ್ಕಪ್ಪ. ಮನೆಯೋಡೋಗಾರ ಈಗ ಒಂದೊಂದಾಗ 5 ಜನ ಸಿಕ್ಕಿದ್ರು. 7 ಜನ 9 ಜನ 8 ಜನ ಸಿಕ್ಕಿದ್ರು. ಇನ್ನೊಂದು ಸೊಸೆ ಸಿಕ್ಕನಿಲ್ಲ. 9 ಜನ ಮೊನ್ನೆ ದುರಂತದಲ್ಲಿ ಸಾವಾಗಿದ್ದಾರೆ. ಸಾವಾಗದ. ಒಂದು ಎರಡನೇ ಸೊಸೆ ಸಿಕ್ಕನಿಲ್ಲ ಇನ್ನೂ. ನಿಮ್ಮ ಮಕ್ಕಳು 3 ಗಂಡು ಮಕ್ಕಳ? ನಿಮಗೆ 3 ಗಂಡು ಮಕ್ಕಳು? 3 ಜನ ಗಂಡು, 3 ಜನ ಮೊಮ್ಮಕ್ಕ ಎಲ್ಲ ಹೋದ್ರು. ಮನೆ ಅಡಿಯೋಡ ಹೊಂಟೋಯ್ತು. ಮನೆಗಳು 3 ದಂಡಲಿದ್ದು. ನೀವು ಹೆಂಗ್ ಬಂದ್ರಿ ಆ ಮಹಾಪ್ರವಾಹದಿಂದ? ನೀವು ಹೆಂಗ್ ಹೊರಗಡೆ ಬಂದ್ರಿ? ನಾನು ಮ್ಯಾಗಿದ್ದಿ, ನನ್ನ ಮಗಳ ತಮ್ಮ 2-3 ಮೀಟರ್ ಇನ್ನೊಂದು ಹತ್ತಾಗದ. ಅಲ್ಲಿಂದ ನಾವು ಅಲ್ಲಿ ಇದ್ದದು. ನಮಗೆ ಕರೆದು 7 ಗಂಟೆಗೆ ಕರ್ದಕ್ಕೆ 7 ಗಂಟೆಗೆ 10 ಗಂಟೆಗೆ 9 ಗಂಟೆ 3 ದಿನದಿಂದ ಕರೆಯದೆ. ಅವ್ರು ಬರ್ನೇ ಇಲ್ಲ. ತಾರ್ಸ ಮೇಲೆ ಹತ್ಕತೀವಿ ಅಂತ ಬಂದೇ ಇಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು, ನಿಮ್ಮ ಮಕ್ಕಳೆಲ್ಲ ಇಲ್ಲಿ? ನನ್ನ ಮಕ್ಕ ಒಬ್ಬ ಕಟ್ ಕೆಲಸ, ಒಬ್ಬನಿಗೆ ಬಟ್ಟೆ ಹೊಲಿಯೋದು, ಒಬ್ಬನಿಗೆ ರಾಟ ಕೆಲಸ, ಟೀ ಸೊಪ್ಪು ಸುದ್ದ ಮಾಡ. ಅವನು ರಿಟೈರ್ ಆಯ್ತು, ರಿಟೈರ್ ಆಗದ. ಅದ ಸೊಸ ಒಬ್ಬ ಟೀ ಸೊಪ್ಪು ಕುಯ್ಯೋದು, ಒಬ್ಬ ಅಲ್ಲಿ ಕಲ್ಪೇಟೆಲಿ ಅಂಗಡಿಲಿ ಬಟ್ಟೆ ಅಂಗಡಿಲಿ, ಒಬ್ಬ ಬಟ್ಟೆ ಅಂಗಡಿಲಿ, ಒಬ್ಬ ಸೊಸ ಮಿನ್ಸ್ಲಿ ನೇಡ್ಸ್ ಕೆಲಸ, ಎಷ್ಟು ಮೊಮ್ಮಕ್ಕಳಿದ್ದಾರೆ ಅವಳಗ? ನೇಡ್ಸ್ ಕೆಲಸದೊಳಗೆ 2, ಒಂದು ಗಂಡು ಒಂದು ಹೆಣ್ಣಿತ್ತು. ಆ ಗಂಡು ಮಗ 11 ವರ್ಷದ, ಅದು ಹೊಂಟೋಯ್ತು. ಆ ರೋನು ಅವ್ರ ಅಪ್ಪನೊಂದಿಗೆ ಅದು ಹೊಂಟೋಯ್ತು. ಇನ್ನೂ ಒಂದದ, ಒಂದು ಹೆಣ್ಮಗ. ನಾವು ಬೇರೆ ಇದ್ದವ್ರು. ಇನ್ನೊಂದದ, ಅದು ಲಕ್ಕಡಿಲಿ ಓದ್ತದ. ಅದು ಮೊನ್ನೆ ದಿನ ಬಂದದು. ಈಗ ನಿಮ್ ಜೊತೆಗಿದ್ದಾರ? ಎಲ್ಲಿದ್ರೆ? ಎಷ್ಟು ಮಕ್ಕಳಿದೆ, ಮೊಮ್ಮಕ್ಕಳಿದ್ದಾರೆ ಈಗ? ಮೊಮ್ಮಕ್ಕ ಇಲ್ಲಿ ಗಂಡ ಹಿರಿ ಮಗನ ಮಕ್ಕಳು 4 ಅವ, 2 ಗಂಡು 2 ಹೆಣ್ಣು. ಅವ್ರ 2 ಮಕ್ಕಳು ಮದುವೆ ಆಗವ, ಬಚಾವಾಗಿದ್ದಾರೆ. 2 ಹೆಣ್ಣು ಮದುವೆ ಆಗವ, ಮಕ್ಕಳು ಹೋಗ್ಬೇಕ. ಅದ್ರದ್ದು ಒಂದು ಹೋಯ್ತು, ಒಂದು ಮಗ ಹೋಯ್ತು ಮೊಮ್ಮಗಳದು, ಅವ್ರ ದಂಡಲಿದ್ದದು. ಈಗ ಕಿರಿ ಮಗಳಿಗೆ ಲಾಸ್ಟ್ ಅವನಿಗೆ ಒಂದು ಹೆಣ್ಣು ಮಗ ಇರೋದು. ಅದ್ರ ಒಂದ್ಗುರ ತಮ್ಮ ಹೊಂಟೋಯ್ತು, ಒಂದಿರೋದು ನನ್ನೊಂದಿಗೆ. ಈಗ ಹೆಂಗೆ ಜೀವನ? ಮಕ್ಕಳಿಲ್ಲ, ಏನ್ ಜೀವನ ಮಾಡೋದು ನನಗೆ ಗೊತ್ತಿಲ್ಲಕ್ಕಪ್ಪ. ಒಂದು ದಾರಿ ಗೊತ್ತಿಲ್ಲ ನನಗೆ. ನಾ ಏನಂತ ಹೇಳಿ ನನ್ನ ಮೊಮ್ಮಗಳಿಗೆ ಓದ್ಸಕ ನನ್ನ ಕೈಲಾದ. 60-70 ವರ್ಷ ಆಯ್ತು ನನ್ನ ಕೈಲಾದ. ನಾ ಇಟ್ಟು ಚಿನ್ಗಂಟಿದ್ದನು, ಓದ್ಸಕ್ಕೂ ಇಲ್ಲ. 9ನೇ ಕ್ಲಾಸ್ ಓದ್ತಾಳೆ, 14 ವರ್ಷ ಅವಳಿಗೆ. ಹಂಗೆಲ್ಲ ಆಯ್ತಪ್ಪ. ನೀನು ಒಂದು ಹೇಳಕ್ಕೂ ಬಾಯಿ ಬರಲ್ಲ ನಂಗೆ. ಇದಿಷ್ಟು ಮಹಾದೇವಿ ಅವರ ಮಾತು. ತನ್ನ 3 ಗಂಡು ಮಕ್ಕಳನ್ನ ಮತ್ತೆ ಅವರ ಹೆಂಡತಿ ಅಂದ್ರೆ ತನ್ನ ಸೊಸೆಯನ್ನ ಕಳೆದುಕೊಂಡು, ಅದರಲ್ಲೂ ತಮ್ಮ ಮೊಮ್ಮಕ್ಕಳನ್ನು ಕೂಡ ಒಟ್ಟಾರೆ 9 ಮಂದಿಯನ್ನ ಕಳೆದುಕೊಂಡು ಮಹಾದೇವಿ ಇಲ್ಲಿ ಕಣ್ಣೀರಾಗ್ತಾ ಇರುವಂಥದ್ದು. 3-4 ಮೊಮ್ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕಾಗಿದೆ. ಅವರನ್ನ ನಾನು ಏನು ಮಾಡಬೇಕು ಮುಂದಕ್ಕೆ ಅನ್ನುವಂಥದ್ದು ಕೂಡ ನನ್ನ ಬದುಕಿನಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ನನ್ನನ್ನು ಕಾಡ್ತಾ ಇದೆ ಅನ್ನುವಂಥದ್ದನ್ನ ಕಣ್ಣೀರಾಗ್ತಾ ಮಹಾದೇವಿ ಅವರು ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಹೃದಯ ವೃದ್ರಾವಕ ಘಟನೆ. ಆ ಮಹಾ ದುರಂತದಲ್ಲಿ ನಮ್ಮ ಕನ್ನಡಿಗರು ಕೂಡ ನರಳಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ.
ವಯನಾಡಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.